ಹೊಸದ ಹಳೇದ ಅಂತ ಬೇರೆ ಹೇಳ್ತೈತೆ. ಹ್ಯಾಪಿ ಬರ್ತ್ಡೇ. ಬರ್ತ್ಡೇ ಪ್ರಿಪರೇಷನ್ಗೆ ಕೇಕ್ ಮತ್ತೆ ಗಿಫ್ಟ್ನ ತರಕ್ಕೆ ಹೋಗ್ತಿದೀವಿ. ಅದಕ್ಕೆ ಒಂಥರ ಖುಷಿಯಾಗಿದೆ. ಹ್ಯಾಪಿ ಬರ್ತ್ಡೇ. ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು. ಎಲ್ಲರಿಗೂ ನಮಸ್ಕಾರ. ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು 20th of April 2026. ಇವತ್ತು ನಮ್ಮ ಡ್ಯಾಡಿ ಬರ್ಡೇ. ನಮ್ಮ ಡ್ಯಾಡಿ ಏಜ್ ಎಷ್ಟಾಗಿರ್ಬೋದು ಅಂತ ಒಂದು ಗೆಸ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದು ಕರೆಕ್ಟಾ ರಾಂಗಾ ಅಂತ ಹೇಳ್ತೀನಿ. ಅದಾಗಿದ ತಕ್ಷಣ ಇವತ್ತು ನಮ್ಮ ಡ್ಯಾಡಿ ಬರ್ಡೇ ಅಲ್ವಾ, ಇವಾಗ ತಾನೇ ಹೋಯ್ತು ನಮ್ಮ ಡ್ಯಾಡಿ. ನಾವು ಹೋಗುತ್ತೆ ಯಾವಾಗ ಹೋಗುತ್ತೆ ನಾವು ಬರ್ಡೇ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ವಿ. ಅದಕ್ಕೆ ಇವಾಗ ಹೋಗಿದ ತಕ್ಷಣ ಸಡನ್ನಾಗಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಏನೋ ಇನ್ನ ಕೇಕ್ ತರಬೇಕು, ನಾನು ಇನ್ನು ಏನು ಗಿಫ್ಟ್ ಕೊಡ್ಬೇಕಂತನೂ ಯೋಚನೆ ಮಾಡಿಲ್ಲ. ಯಾಕಂದರೆ ಸಂಡೇ ಮತ್ತು ಸ್ಯಾಟರ್ಡೆ ಪೂರ್ತಿ ಬಿಸಿ ಇದ್ದೆ. ಇಂಥ ಕಡೆಯಿಂದ ಏನು ಗಿಫ್ಟು ಅಂತ ಬ್ಲಾಗ್ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ. ನನ್ನ ಕಡೆಯಿಂದ ಏನು ಗಿಫ್ಟು ಅಂತಲೂ ಸಹ ಫುಲ್ ನೋಡಿ ಗೊತ್ತಾಗುತ್ತೆ. ಚಿಂತದ ಗಿಫ್ಟ್ ಆಲ್ರೆಡಿ 2 ದಿನದ ಹಿಂದೆನೇ ಬಂತು ಗೈಸ್. ಅವಳು ಆರ್ಡರ್ ಮಾಡಿಬಿಟ್ಟಿದ್ದಾಳೆ. ನಂದಿನ ಏನೂ ಆರ್ಡರ್ ಮಾಡಿಲ್ಲ. ನಾನು ಇವಾಗ ತಗೊಬರಬೇಕು. ಇವಾಗ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಬನ್ನಿ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಪ್ರಿಪ್ರೇಷನ್ ಹೀಗಿದೆ. ಸಾಕು ಹೇಳಿ, ಸಾಕು. ಪ್ರಿಪ್ರೇಷನ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಬಲೂನ್ ಇದೆ, ಪ್ಲಸ್ ಇದರಲ್ಲಿ ಟೇಪಲ್ಲಿ ಮಾಡೋಣ ಅಂತ ಫೋಟೋಸ್ ಇದೆ. ಅದಾಗಿದ ತಕ್ಷಣ ಇಲ್ಲೆಲ್ಲ ಹಾಕಿದಾಳೆ ಬಲೂನ್ಸು. ಗೈಸ್, ಇದು ನಮ್ಮ ಬಾಕ್ಸು, ಓಕೆನಾ? ಈ ಬಾಕ್ಸ್ ಒಳಗೆ ಫುಲ್ಲು ಬರ್ಡೇಗೆ ಆ್ಯನಿವರ್ಸರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ, ಸರಿನಾ? ನೋಡಿದ್ರ ಪ್ರಿಪ್ರೇಷನ್ ಅರ್ಧಕ್ಕೆ ಬಿಟ್ಟು ಇವಾಗ ಅದೇನು ಬರ್ಡೇ ಪ್ರಿಪ್ರೇಷನ್ಸ್ಗೆ ತರಕ್ಕೆ ಹೋಗ್ತಿದ್ದೀವಿ. ಗೈಸ್, ಇವಾಗ ಬರ್ಡೇ ಪ್ರಿಪ್ರೇಷನ್ಗೆ ಕೇಕು ಮತ್ತೆ ಗಿಫ್ಟ್ ತರಕ್ಕೆ ಹೋಗ್ತಿದ್ದೀವಿ. ಗೈಸ್, ನಾವು ಬರ್ಡೇ ಪ್ರಿಪ್ರೇಷನ್ಗೆ ಕೇಕು ಮತ್ತೆ ಗಿಫ್ಟ್ನ ತರಕ್ಕೆ ಹೋಗ್ತಿದ್ದೀವಿ. ಬನ್ನಿ ಇವಾಗ. ಓಕೆ, ಇಲ್ಲಿ ಏನು ಮಾಡಕ್ಕೆ ಬಂದಿದ್ದೀವಿ, ಏನೇನೋ ಆಡ್ತಾ ಇದ್ದೀವಿ ನೋಡಿ. ಟ್ರಯಲ್ ಮಾಡ್ಕೊಂಡು ಕೂತಿದ್ದೀವಿ, ಟೈಮ್ ಬೇರೆ ಇಲ್ಲ. ಬನ್ನಿ, ಬಂದಿದ್ದೀವಿ. ಏನು ತಗೋತೀವಿ ಅಂತಲೂ ಗೊತ್ತಿಲ್ಲ. ಕೇಕ್ ಇನ್ನೂ 10 ನಿಮಿಷ ಆಗುತ್ತೆ ಅಂದರು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಅದನ್ನು ಇಸ್ಕೊಂಡು ಇವಾಗ ಹೋಗೋದು. ಮತ್ತೆ ನಾವು ಡೆಕೋರೇಷನ್ ಟೈಮಲ್ಲಿ ಸಿಗ್ತೀವಿ. ಗೈಸ್, ಹಬ್ಬೆ ಬಾರಿಗಳ ಥರ ಓಡ್ತಾ ಇದ್ದೀವಿ. ಟೈಮ್ ಬೇರೆ ಇಲ್ಲದೆ ಯವ್ವ. ನಾನು ರನ್ನಿಂಗ್ ರೇಸಲ್ಲೂ ಇಷ್ಟು ಜ್ವರ ಹೊಡೆಯಿರಲಿಲ್ಲ. ಇಲ್ಲ ಗೈಸ್, ಆಗ್ತಿಲ್ಲ. ಈ ಸೆಕೆಯಲ್ಲಿ ಆಗ್ತಿಲ್ಲ. ಬೇಕ್ರಿಗೆ ಬಂದಿದ್ದೀವಿ ಈಗ. ಕ್ಯಾಟ್ಸ್ ಗೈಸ್, ಕೇಕ್ ಮಾಡೋಕ್ಕೆ ಒಂದು ಯೂನಿಕ್ ಡಿಸೈನ್ ಹೇಳಿದ್ದೀವಿ. ನೋಡೋಣ ಅದು ಹೇಗೆ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ನಾವಂತೂ ಇನ್ನೂ ಟೈಮ್ ಆಗ್ತಾ ಇದೆ, ಬೇಗ ಹೋಗ್ಬೇಕಿತ್ತು ಮನೆಗೆ, ಬಿಸಿಲು ಬೇರೆ. ಗೈಸ್, ಫೈನಲಿ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ತಿಂತದಂತ ಕೇಳಬೇಡ್ರಿ, ಇಡ್ಕೊ. ಭಯವೇ ಆಗ್ತಾ ಇದೆ. ಗಾಡಿ ಬೇರೆ ಕೊಡಬೇಕು ಅವರಿಗೆ. ಟೈಮ್ ಆಗ್ಬಿಡಾಗುತ್ತೆ. ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಈಗ. ನೋಡಿ ಗೈಸ್, ಬಲೂನ್ ಎಲ್ಲ ಊದಾಯ್ತು. ಈಗ ಟೇಪು ಬೋನು ಕಟ್ಟಿದ್ದೀವಿ. ಇವಾಗ ಚಿಂತೆ ಇದರಲ್ಲಿ ಏನೋ ಮಾಡ್ತಾ ಇದ್ದಾಳೆ. ನೆಕ್ಸ್ಟು ಪ್ರಿಪ್ರೇಷನ್ಸ್ ಎಲ್ಲ ತೋರಿಸಿದ್ನಲ್ಲ. ನೆಕ್ಸ್ಟು ಡೆಕೋರೇಷನ್ ಎಲ್ಲ ಆದಾದ್ಮೇಲೆ ಡೈರೆಕ್ಟ್ ಕೇಕ್ ಕಟ್ ಮಾಡ್ತೀವಲ್ಲ, ಆವಾಗ ನಿಮಗೆ ತೋರಿಸ್ತೀವಿ. ಅಲ್ಲಿ ತನಕ ಹಂಗೆ ಕುತ್ಕೊಂಡು ನೋಡ್ತಾರಿ. ನಾವ್ಯಾಕೆ ನೋಡಬೇಕು ಅಂತ ಎಲ್ಲ ಡೈಲಾಗ್ ಹೊಡಿಯೋಕೆ ಹೋಗ್ಬಿಡಿ ಮನಸ್ಸಲ್ಲಿ. ಓಕೆ, ಹಂಗೆ ಸ್ವಲ್ಪ ಹೊತ್ತು ನೋಡ್ತಾರೆ ಹೆಂಗೆಲ್ಲ ನಮ್ಮ ಕೈಲಾದಂಥ ಪ್ರಯತ್ನ ನಮ್ಮ ಡ್ಯಾಡಿಗೆ ಖುಷಿ ಪಡ್ಸಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು. ನಾವೇನು ಗಿಫ್ಟ್ ಕೊಡ್ಬೋದು, ಚಿಂತು ಏನು ಗಿಫ್ಟ್ ಕೊಡ್ತಾಳೆ ಅನ್ನೋದು ಕೂತ್ಕೊಂಡು ಹಂಗೆ ನೋಡ್ತಾರೆ. ಚಿಂತು
ಚಿಂತು ಬರ್ಡೇ ಡೆಕೋರೇಷನ್ಗೆ ಇಲ್ಲಿ ಪೇಂಟ್ ಮಾಡ್ತಾ ಇದ್ದಾಳೆ. ಮಿನಿನ ಹಾಕ್ಲೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಚಿಕ್ಕ ಹಾಕೋಣ ಬೇಡ ಇದನ್ನ ಬೇಡವಂತೆ, ಬಟ್ ನೋಡ್ತೀನಿ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಚೆನ್ನಾಗಿ ಬಂದರೆ ಇಡ್ತೀನಿ, ಇಲ್ಲ ಅಂದರೆ ಇಲ್ಲ. ನಾನು ಅನ್ಕೋತಿದ್ದೆ ನಮ್ಮ ಡ್ಯಾಡಿಗೆ ಯಾಕೆ ಸ್ವಲ್ಪ ಆಟ ಆಡಿಸ್ಬಾರ್ದು, ಸ್ವಲ್ಪ ಆದರೂ ಚಮಕ್ ಕೊಡಲೇಬೇಕು ಅಲ್ವಾ. ಚಿಂತು ನೋಡಿ ಗೈಸ್ ಫುಲ್ ಸುಸ್ತಾಗ್ಬಿಟ್ಟವಳೆ. ಹೌದು ಎಷ್ಟೇ ಯವ್ವಾ ಇದನ್ನ ಇದೇನೋ ಮಾಡಕ್ಕಂತ ಹೋದ್ವಿ ಹಾಟ್ ಒಳಗೆ ಲೈಟಿಂಗ್ಸ್ ಹಾಕೋಣ ಅಂತ. ನಾನು ಮಾಡಿರೋದೆಲ್ಲ ಹಾಳು ಮಾಡೋದು. ಚೆನ್ನಾಗೇ ಬರ್ಲಿಲ್ಲ, ತೆಗಿತಾ ಇದೀವಿ ಇವಾಗ ಕಷ್ಟಪಟ್ಟು ಮಾಡಿದ್ದೆ, ಶ್ರಮ ಪಟ್ಟಿ ವಾಪಸ್ ಎಲ್ಲ ತೆಗೆದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಆಯಿತು ಆಲ್ಮೋಸ್ಟು. ಟೇಬಲ್ ತಂದು ಆ ಸ್ಪಾಟಿಗೆ ಇಕ್ಕಿ ಕೇಕ್ ಇಕ್ಬೇಕಷ್ಟೇ. ಅದು ಬಿಟ್ಟರೆ ಗಿಫ್ಟ್ ಒಂದು ಸ್ವಲ್ಪ ರ್ಯಾಪ್ ಮಾಡಬೇಕು. ಇವಾಗ ಆಗಲ್ಲ. ಡೆಕೋರೇಷನ್ ಎಲ್ಲ ಆಯಿತು. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ ಮುಗಿಸಿದ್ದೀವಿ ಡೆಕೋರೇಷನು. ಇನ್ನೂ ಬಾಕಿ ಇದೆ, ಅದನ್ನು ಇವಾಗ ಸ್ವಲ್ಪ ಸುಧಾರಿಸ್ಕೊಂಡು ಮಾಡೋಣ ಅಂತ. ಚಿಂತು ನೋಡಿ ಫುಲ್ಲು ಸುಸ್ತಾಗಿ ಮಲ್ಕೊಬಿಟ್ಟವಳೆ. ಸ್ವಲ್ಪ ಹೊತ್ತಾದ್ರೂ ಫ್ರೀ ಕೊಡೆ ಅಂತ ಹೇಳ್ಕೊಂತ. ಇನ್ನೂ ಮುಗ್ದಿಲ್ಲ, ವೆಯ್ಟ್ ಮಾಡು ಡ್ಯಾಡಿ, ವೆಯ್ಟ್ ಮಾಡು. ಗೈಸ್ ಆಲ್ ಸೆಟ್. ಈಗ ನಮ್ಮ ಡ್ಯಾಡಿ ಸಮೇತನೂ ಬಂದಿದ್ದಾರೆ. ಈಗ ಗೈಸ್ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಚಿಂತು ಆಲ್ರೆಡಿ ಆಗಿದ್ದಾಳೆ. ನೋಡೋಣ ಹೇಗೆ ಸರ್ಪ್ರೈಸ್ ಮಾಡೋದು ಅಂತ. ಒಟ್ಟು ಚಿಂತು ನೆಕ್ಸ್ಟ್ ಏನು ಮಾಡೋಣ. ಅಯ್ಯೋ ಗೈಸ್ ಅವಾಗಿಂದ ಭಯ ಆಗ್ತೈತೆ, ಯಾವಾಗ ಬರ್ತಾರೋ ಯಾವಾಗ ನೋಡ್ತಾರೋ, ಎಲ್ಲ ಡೋರ್ ತೆಗೆದ್ಬಿಡ್ತಾರೋ. ಅವಾಗಿಂದ ನೋಡ್ಕೊಂಡು ಕೂತಿದ್ದೀನಿ, ಇಲ್ಲಿ ಸ್ಕ್ರೀನಿಂದ ಕಾಣಿಸುತ್ತೆ, ನೋಡ್ಕೊಂಡು ಕೂತಿದ್ದೀನಿ, ಎಲ್ಲಿ ತೆಗೆದ್ಬಿಡ್ತಾರೋ ಅಂತ ಭಯ ಐತೈತೆ ಅಷ್ಟೇ. ಆಗೈತೆ ಡೆಕೋರೇಷನ್. ಮಸ್ತಾಗಿದೆ ಅಂತ ಡೆಕೋರೇಷನ್. ಓ ವಾಟ್ ಗೈ ಸ್ವಲ್ಪ ಚಮಕ್ ಕೊಡೋಣ ಅಂತ ಹೇಳಿದ್ನಲ್ವ. ಇವಾಗ ಚಿಂತು ರೂಮಲ್ಲಿ ಡೆಕೋರೇಷನ್ ಮಾಡಿದ್ದೀನಲ್ಲ, ಸುಮ್ಮನೆ ಸ್ವಲ್ಪ ಚಮಕ್ ಕೊಡಲಿಕ್ಕೆ ನನ್ನ ರೂಮಲ್ಲಿ ಸಿಂಪಲಾಗಿ ಮಾಡೋಣ ಅಂತ. ಆಮೇಲೆ ಹೇಗಿರುತ್ತೆ ರಿಯಾಕ್ಷನ್ ಅಂತ ಕ್ಯಾಪ್ಚರ್ ಮಾಡೋಣ ಅಂತ. ಇದು ಸಿಲ್ಲಿ ಅನ್ನಿಸ್ಬೋದು, ಬಟ್ ನಮಗೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಅಷ್ಟೇ. ರೆಡಿ ಆಗಬೇಕು. ರೆಡಿ ಆಗಿದ ತಕ್ಷಣ ಗೈಸ್ ಈಗ ನಾವು ರೆಡಿ ಆಗ್ತಾ ಇದ್ದೀವಿ ಬರ್ಡೇ ಸೆಲೆಬ್ರೇಷನ್ಗೆ. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ. ಏನಂತ ಕೈಸ್ ಇವಾಗ ರೆಡಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ದೆವ್ವ ಅಂತ ಅನ್ಕೊಳಕ್ ಹೋಗ್ಬೇಡಿ, ಕರೆಂಟ್ ಹೋಗ್ಬಿಟ್ಟಿದೆ ಏನೋ ಇವತ್ತು. ಈಗ ಜಸ್ಟ್ ಫಸ್ಟ್ ಸ್ಲಿಪ್ ಇದೆ ನನ್ನ ಹತ್ರ, ಕೊಡಬೇಕು. ಬನ್ನಿ ಕೊಡೋಣ. ಕನಸೆಲ್ಲ ನನಸಾಗುತ್ತಿರಲಿ. ಕಂಡಿಡಿಯೋದದು ಎತ್ತು ಮೇಗ್ ಕಂಡಿಡಿ ಓದು. ಏನದು ಸ್ಪ್ಲಾಶ್ ಬಿಡ ಮಕ್ಕನ ಹತ್ರ ಸ್ಪೆಕ್ಸ್ ಅಲ್ಲ. ಬೆಳಗ್ಗೆ ಗೆದ್ದೆ ನೀನು ಬೆಳಗ್ಗೆ ಎದ್ದು ಫಸ್ಟ್ ಏನ್ ಮಾಡ್ತೀಯ? ಎದ್ದಿದ ತಕ್ಷಣ ಏನ್ ಮಾಡ್ತೀಯ ಬೆಳಗ್ಗೆ? ನಾನು ಬೆಳಗ್ಗೆ ಕನ್ನಡ ಬಂದಿಲ್ಲ, ಇಂಗ್ಲಿಷ್ ಅಲ್ಲಿ ಕನ್ನಡ ಬರ್ದವಳೆ. ಹೇಳು ಬೇಗ ಏನ್ ಮಾಡ್ತೀಯ? ಅದೆಲ್ಲ ಇಡಿ ಬರ್ತಕ್ಕಲ್ಲ ಹೊಟ್ಟೆ ಬಿಟ್ಕೊಂಡು ಇಲ್ಲ, ಅಲ್ಲಿವರೆಗೂ ಬಂದಿಲ್ಲ ತಂಬ. ಹಾ ಕೇಳು, ನೆನ್ಪು ಮಾಡ್ಕೊ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಕೈ ಉಜ್ಜಿಕೊಂಡು ಕಣ್ಣಿಗೆ ಹಿಂಗಿಟ್ಕೊಂಡು ಇನ್ನೊಂದ್ಸಲ ಉಜ್ಜಿಕೊಂಡು ಅಂದ್ಕೊಂಡು ಅಯ್ಯೋ ಅದನ್ನ ಬಿಡಾಕು ನೀನು. ನೆಕ್ಸ್ಟ್ ಏನ್ ಮಾಡ್ತೀನಿ? ನೆಕ್ಸ್ಟ್ ಹೇಳು. ಬಂದು ಬಾನೆ ಗಣೇಶನ್ ಕಡೆ ನೋಡ್ತೀನಿ, ಮೊಬೈಲ್ ತಕೊಂಬಂದ್ಬಿಟ್ಟು ಇಲ್ಲಿ ಚಾರ್ಜಿಂಗ್ ಹಾಕ್ತೀನಿ, ಗಣೇಶನ್ ಕಡೆ ನೋಡಿ ಗಣೇಶನ್ ಕೈ ಹೋಗು, ಅಲ್ಲೇ ಏನೋ ಐತೆ ಹೋಗು. ನಿನಗೆ ಎಲ್ಲ ಡೆಪ್ತ್ ಹೇಳು ಅಂತ ಹೇಳ್ತಾ ಇಲ್ಲ ನಾವು. ಗಣೇಶನ್ ಮಾಡಿ ಅಲ್ಲಿ ನಮ್ಮ ಇದು ಹಾರ್ಸ್ ಕುದುರೆ ನೋಡಿ, ಬುದ್ಧನ್ ನೋಡಿ, ಆ ಚಿನ್ನ ಫೋಟೋ ನೋಡ್ತೀನಿ ಮೇನ್ ಅಲ್ಲಿ ಇಟ್ಕೊಂಡಿರೋದು. ಸೂರ್ಯನ್ ನಮಸ್ಕಾರ. ನೀನೆಲ್ಲ ಹುಡುಕು, ಹುಡುಕ್ಬೇಕು, ತೆಗಿಬೇಕಾ ನೋಡಿ ಎಲ್ಲಿ ಏನೈತೆ ಅಂತ. ಇದು ಬೇರೆ ಐತಾ? ಅಲ್ಲೇ ಎಕ್ಕಕ್ಕಾಗ್ತದ? ವಾಡೆ ಏನ್ರಿ ಇದು? ತೆಗಿ. ಬೀದಿಯ ಒಳಗೆ ಪ್ರೇಮದ ಮೆರವಣಿಗೆ. ಹಂಗೈತೆ ಚಮಕ್ಕ ನಿನಗೆ.
ಅಯ್ಯೋ ಸೂಪರ್ 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 ಆಗ ಅಜ್ಜಿ ಶರ್ಟ್ ಹುಡುಗಿ ನೋಡು. ಅದಕ್ಕೆ ನಿಂದೆ ಪ್ಯಾಂಟ್ ಇಕ್ಕಿದೀವಿ ಅದಕ್ಕೆ. ಹೋಗ ಅದನ್ನ ಹಾಕಂಬ. ನಾವೇ ತಂದಿರೋದು ಗೋವಾ ವೇರು. ಓಕೆ ಸೂಪರ್ ಥ್ಯಾಂಕ್ ಯು ನಂದಲ್ಲ ಅವಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಹಾಂ ಓಕೆ ಶರ್ಟ್ ಮಾಡಿದ್ರೆ ಚೆನ್ನಾಗಿದೆ. ಲೂಸ್ ಲೂಸ್ ಇರೋ ಗೊತ್ತಾಗಲ್ಲ. ಗೋವಾ ಏಯ್ 90s ಕಿಡ್ಡು. ಇನ್ನು ಸ್ವಲ್ಪ ಒಳಗ್ ಮಾಡು. ಹೊಟ್ಟೆ ಅಲ್ಲ, ಇದೊಂದು ಸ್ವಲ್ಪ ಲೂಸ್ ಮಾಡಿದ್ದು. ಅದೇ ಮಾಡ್ತಾ ಇರ್ತದೆ. ಕರೆಂಟ್ ಇಲ್ದಿರೋ ರೋದ್ನೆ ಹಿಂಗೆ ಇತ್ತು. ಏನು ಹಿಂದೇನಿಲ್ಲ. ಕರೆಂಟ್ ಬಂದಾಗ ಮಾಡೋದಿಲ್ಲ. ಕರೆಕ್ಟ್ ತಪ್ಪು ನಮ್ದಲ್ಲ ತಪ್ಪು. ನಾವು ಕರೆಕ್ಟ್ ಆಗಿ ಪ್ಲಾನ್ ಹಾಕಿದ್ವಿ. ತಗೋ ಇದು ಸೆಕೆಂಡ್ ಹಿಡ್ಕೊ. ಓದು ಕನ್ನಡಕ. ಅಲ್ಲಿ ಡ್ಯಾಡಿ ಎಲ್ಲ ನೀನೇ ಹೇಳ್ತಿಯಲ್ಲ. ಡ್ಯಾಡಿ ಬರ್ಸ್ಕೊಡ್ಬೇಕು. ಡ್ಯಾಡಿ ಮುಖದ ಮೇಲೆ ಬಿಡೆ. ಕನ್ನಡಕ ನಾನು ಓದ್ತೀನಿ ಕೊಡಪ್ಪ. ಬೇಡ ಸುಮ್ಮನೆ ಇರು. ಬೇಡ ಸುಮ್ಮನೆ ಏ ಕುಳ್ರಣ್ಣ ಇಲ್ಲೆಲ್ಲ ಇಟ್ಟಿರ್ತೀನಿ ನೋಡಿ. ಕನ್ನಡಕ ಹುಡ್ಕಕ್ಕೆ ಎಷ್ಟೊತ್ತು ಮಾಡ್ತು. ಬಿಡ ಲೇಟು. ಪ್ರೇಕ್ಷಕರು ನೋಡ್ಕೊಂಡ್ ಕೂತ ಎಲ್ಲ ಇರ್ಬೇಕು ನೋಡು. ನೋಡ್ತ್ಯಾ ಹೌದು. ಇನ್ಮೇಲೆ ದಿನ ನನ್ನ ಹತ್ರ ಕೇಳ್ಬೇಡ. ಐಟಮ್ ಯಾವುದು? ಸೆಂಟ್ ಹುಡುಕೋ ಎಲ್ಲಿರ್ತತೆ. ಅದು ನಾವು ಅಪ್ಪ ಆಸೆ ಪಟ್ಟಿದ್ದೇನೋ ಅದಕ್ಕೆ. ಅಲ್ಲೆಲ್ಲ ಇರುತ್ತೆ ನೋಡು ಆ ಕಡೆ. ಅದು ಪ್ಲೇಸ್ ಬರಿಬೇಕು ತಾನೇ ನೀನು. ಎಲ್ಲಿ ಇಕ್ಕಿರ್ತೀವಿ ಸೆಂಟ್ನ? ನಾನು ನೋಡ್ತೀನಿ. ನಮ್ಗೆ ಎಲ್ಲ ನಮ್ದು ಹತ್ರ ನೀವೇನೇನು ಮಾಡಕ್ಕೆ ಎಲ್ಲಿ ಇಟ್ಟಿದ್ರ ಅಂತ. ನಿನ್ ರೂಮಲ್ಲೇ ಐತೆ. ಸಾಕು ಇವಾಗ ಹೇಳದಲ್ಲ. ಹೊರಗೆ ಬಂದ್ಬಿಡ್ತಾವಲ್ಲ. ಕಣ್ ಕಾಣ್ತೈತಾ? ಕಾಣ್ತೈತೆ ಕಾಣ್ತೈತಾ? ಕಾಣ್ತಿದೆ. ಗೆಸ್ ದ ಐಟಮ್ ಅಂದಂಗೆ ಸೈಡ್ ಬಾ. ಯಾ ಐ ಫೌಂಡ್ ಇಟ್. ಹೊಡ್ಕೊಂಬಿಡು. ಓಕೆ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅದಕ್ಕೇನು ಕೊಡ್ತೀಯ? ಸುಮ್ಮನೆ ಹೊಡೆದಂಗೆ ಮಾಡ್ಕೊಂತೀನಿ. ಮಾಡ್ಕೊಳಪ್ಪ. ಮಾಡ್ಕ ಎಕ್ಸ್ಚೇಂಜ್ ಬೇರೆ ಸೈಡ್ ಬನ್ನಿ ನೋಡೋದಕ್ಕ. ಲೂಸ್ ಆಗ್ತಿರೋದು ಕೆಚ್. ಮೂಸ್ ನೋಡ್ದಾನ. ಆಯ್ತಾ? ಪೇಪರ್ ಸೇಮ್ ಸೇಮ್ ಹುಡುಗನ್ ತರ ಕಾಣ್ತೈತೆ. ಓಕೆ ಥ್ಯಾಂಕ್ ಯು. ಚಿಕ್ಕ ಇಲ್ಲಿ ತರ್ಡ್ ಒನ್ ಐತೆ ನೋಡ್ಕೊಡ್ತಾ. ಬಟನ್ ಬಿಚ್ಚಿ ಕೈ ವಾಚ್ ಕೊಡಲೇ. ಕಾಸು ಇಲ್ಲ ಐತ್ ನೋಡಿ. ನಮ್ ಕಲೆ ಕೈ ವಾಚ್ ಕೊಡ ನಂದು. ಮತ್ತೆ ಇದು ಹಾಕೊಂಡಾಗ ವಾಚ್ ಇರ್ಬೇಕು ನನಗೆ. ರಿಂಗ್ ಅಲ್ಲಿ ರಿಂಗ್ ಪತ್ರ ಬಗ್ಗೆ ಬಿಟ್ಟು ಬಂದೆ ನಾನು. ಕೊಡಪ್ಪ ಇನ್ನೊಂದು. ನಾನು ಎಷ್ಟಕ್ಕೊಂದು ಏನೇನೋ ಮಾಡ್ತಾರಲ್ಲಮ್ಮ. ಬೈಕ್ ಸೈಡ್ ಮೋದಿ. ಮೋದಿ ಎಲ್ಲಿಂದ ಬಂದೆ? ಮಾಡಿ ಬೈಕ್ ಸೈಡ್ ಮಾಡಿ ಏನ ಕೀಯಲ್ಲಿ ಆಗ್ತೀಯ. ಬೈಕ್ ರೈಡ್ ಅದು RI. ಇವಳು ಸೈಡ್ ತರ ಬರ್ತಾಳೆ. ಆಕ್ಚುಲಿ ನೋಡ ರೈಡ್ ಕೀ ಎಲ್ಲಿ ಆಗ್ತೀಯ? ಎಲ್ಲಿ ಹಾಕ್ತೀಯ? ಎಷ್ಟಲ್ಲಿ ಓದ್ತಿ ಅಷ್ಟು? ಹಿಡ್ಕೋಬಾರ ಇದನ್ನ. ಕೀ ಪಂಚು. ಇದನ್ನ ಎರಡು ಹಿಡ್ಕೊ. ಕೀ ಪಂಚು. ಕೀ ಬಂಚು ನೀಟಾಗಿ ಯೋಚನೆ ಮಾಡು. ಬೈಕ್ ಗಾಡಿ ಓಡಿಸ್ಬಿಟ್ಟು ಕೀ ಎಲ್ಲ ಹಾಕ್ತೀಯಾ? ಡ್ರೈವರ್ಗೆ ನಿನಗೆ ಯಾರು ಹೇಳು ಅಂದಿದ್ದು? ಅದೇ ಕಂಡಿಡಿಯೋ ಟಾಸ್ಕ್. ಸುಮ್ಕುತ್ತೇನಮ್ಮ. ಪಾಕೆಟ್ ಅಂತಿದ್ದೆ. ಆಮೇಲೆ ಗಾಡಿ ಗಾಡಿ ಗಾಡಿಲಿ ಹಾಕತೀಯಾ? ಏನೇನೋ ಇಟ್ಟಿದ್ದಾರಲ್ಲ. ಏನೈತಲ್ಲ ಅದು ನಡ್ಬೇಕು ನೀನು. ಓದ್ತೈತೆ ಪೇಪರ್ನ.
ಓ ವಾಚ್ ತಂದು ಬಿಟ್ಟಿದೀವಿ ಅಂತ. ಇಲ್ಲಪ್ಪ ಕಾಸು ಬಜೆಟ್ ಇಲ್ಲಪ್ಪ ಅಷ್ಟು. ನನಗೆ ಅದೆಲ್ಲ ಏನಿಲ್ಲ. ಆಯ್ತು ಬರೀ ಒಂದೇ ಡ್ರಾ ಅಲ್ಲ, ಬೇರೆ ಬೇರೆ ಡ್ರಾಗಳು ಇಲ್ವಾ ಅಲ್ಲಿ? ಅವ ತೆಗಿಯಪ್ಪ, ನಾನೇ ತೆಗಿತೀನಿ. ಸುಮ್ನಿರ. ಏನೇನ ಮಾಡ್ತಾರಲ್ಲೇ. ಅಯ್ಯೋ ನನಗೆ ಯಾಕಪ್ಪ ಇಂಥದ್ದು. ಹಾ ಆಯ್ತು, ಒಂದು ಪೋಸು ನೀಟಾಗಿ ತಡಿ ಅಪ್ಪ, ಕೆಳಗೆ ಹಾಕು. ಹಿಂಗೆ ಗೋವಾ. ಪೋಸ್ ಕೊಡ್ತೆ ಹಿಂಗೆ ಹಿಂಗೆ ಯೋ ಯೋ ಅಂತ. ಯೋ ಯೋ ಹಿಂಗ್ ಮಾಡ್ಬಿಡು. ಹಿಂಗೆ ಅದು ಬೇರೆ ಬೇಡ್ಬೇಕಾ? ಮತ್ತೆ ಗೋವಾದ ಹಿಂಗೆ ಹತ್ರ ಬರಲೇ. ಅಷ್ಟೇ. ಸಾಕು ಅಷ್ಟೇ. ಥ್ಯಾಂಕ್ ಯು. ಯಾವ್ದು? ಓ ನೋಡು, ಕೊಡದ್ ಕೊಟ್ಟಿದೀವಿ, ಹೊಸದ ಹಳೇದ ಅಂತ ಬೇರೆ ಹೇಳ್ತೈತೆ. ಹೇಳ್ದಿಡಿ. ನಾಳೆ ತಕ್ಕತ್ತೀನಿ. ಥ್ಯಾಂಕ್ ಯು ಚಿನ್ನು. ಆ ಕಥೆಗಳೆಲ್ಲ ಕಣ್ಣ ತುಂಬಿ ಏನ್ ಎಲ್ಲಿದ್ದಂತೆ? ಹೊಸದು ಹೊಸದ ಹಳೇದಂತ ಬೇರೆ ಕೇಳ್ತೀಯ? ಹೊಸ ಕಷ್ಟಪಟ್ಟು ಹುಡುಕಿದೀವಿ. ಬೆಲೆ ಅಲ್ವಾ ಈಗ ಈಗ ನಾನು ಹಾಕ್ತೀನಿ ಸುಮ್ಮನೆ. ಅದು ನೀ ಕಿವಿ ಸಿಕ್ಕೋ. ಛೀ ಎಲ್ಲ ನೀರು ದೇವ್ರ್ತಿದೀವಿ ಹಾಗೆ ಹಿಡ್ಕೋ. ಕಾಣ್ತಿಲ್ಲ. 5x ಸಿಗ್ತೀನಿ ಹೋಗತ್ತೆ. ಬೇಡ, ಕ್ಲಾರಿಟಿ ಬರಲ್ಲ. ಇನ್ನೊಂದು ಕನ್ನಡ ಕಾಡ್ತೀನಿ ನೋಡೋಣ. ಶಾಕ್ ಆಗ್ಬೇಕು. ತಕ್ಕ ನಶಾ ಬೈಲಿ ಹಿಡ್ಕೊ. ನೀನ್ ತೆಗಿಯಕ್ ಬರ್ದಿಲ್ದವ್ಳು ಯಾರು? ಮತ್ ನಡಿ, ನಾನು ತೆಗಿಯಲ್ಲ, ನಂಗೆ ತೆಗಿಯಕ್ ಬರಲ್ಲ. ಹಿಡ್ಕೊ. ಬಾಕ್ಸ್ ಎಲ್ಲಿ ಹತ್ರ ಅಲ್ಲಿ ನೋಡು ಒಂದು ಗಿಫ್ಟ್ ಇದೆ. ಅಯ್ಯೋ ಯಾವುದು? ಫ್ಲವರ್ ಪಾಟ್. ಫ್ಲವರ್ ಪಾಟೆ ಹುಡುಕ್ತೈತೆ. ಫ್ಲವರ್ ಪಾಟ್ ಕಿತ್ತ ತೆಗೆ ಸಿಕ್ಕತ್ತದ್ರೊಳಗೆ. ಇಲ್ಲ ಅದ ಹತ್ರ ಅಂದ್ರೆ ಅಲ್ಲೇ ಇರುತ್ತೆ ಸುತ್ತಮುತ್ತ ಅಂತ ಅರ್ಥ. ಅಯ್ಯಪ್ಪಡಿ, ಎಲ್ಲಿ ತಂದಾರ ಸ್ಲಿಪ್ಪರ್? ಯಾರು? ನಿನ್ನವೇ ತಗೋ. ಎತ್ತು ಮಮ್ಮಿ ಮಮ್ಮಿದ ಅಂತ. ಸೈಜ್ ಹುಡ್ಕಕ್ಕೆ ಎಷ್ಟು ಕಟ್ಟಾಗುತ್ತೆ ಯಾವ ಇಲ್ಲ. ಅಲ್ಲಿ ಪ್ರೈಸ್ ನೋಡ್ತಾ ಐತೆ. ಏನು ಪ್ರೈಸ್ ಎಲ್ಲ ಬೆಚ್ಚಿಲ್ಲ ಬೇಡ ಅಂತ ನೋಡ್ಸ ಸೈಜ್ ಆಗುತ್ತಾ ಅಂತ. ಬೇಕಾಗಿತ್ತು. ಆಯ್ತಾ? ಆಗುತ್ತೆ ಆಗುತ್ತೆ ಅಂದ್ರೆ 9 ಆಗುತ್ತೆ 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 ಅಂದ್ರೆ ಬಿಚ್ಚು. ಎಕ್ಸ್ಚೇಂಜ್ ವಾಪಸ್ ಕೊಟ್ಬಿಡೋಣ. ಎಲ್ಲ ಹಾಕೊಂಡೆ ತೋರ್ಸೋದು ವಾಪಸ್ ಕೊಟ್ಬಿಡು. ಸಾಕಪ್ಪ, ಜಾಸ್ತಿ ಆಯ್ತು. ಆಗಂಗಿದ್ರೆ ಹಾಕೋ, ನಿನ್ನ ಹತ್ರ ಇರ್ಲಿಲ್ವಲ್ಲ ಆ ಥರದ್ದು ಕ್ರಾಕ್ಸು. ಉಲ್ಟೇಡಿ ಚಾಕ್ ಹತ್ರ ಉಲ್ಟೇಡಿ. ಹಂಗೆ ಕಟ್ ಮಾಡಿ. ಕರೆಂಟ್ ಇಲ್ಲ ಅಲ್ಲೇ ಪಾಪ, ನಿಮ್ಗೆಲ್ಲ ಏನೇನೋ ಮಾಡಿಲ್ಲ. ಹಾ ಥ್ಯಾಂಕ್ ಯು. ಅಷ್ಟೇ. ಇನ್ನೇನಪ್ಪ ಮಂಗಳಮ್ಮ, ಜಾಸ್ತಿ ಆಯ್ತಲ್ಲ ನಾವು. ನಡೀರಿ ನಡೀರಿ, ಎಷ್ಟು ಕೊಡ್ಬೇಕಿತ್ತು ಕೊಟ್ಟು ನಡಿ ಬರ್ರಿ. ನಾನು ನಿಮಗೆ ಮಾಡಬೇಕು ಮಕ್ಕಳಿಗೆ. ನಾನು ಏನು ಮಾಡಿದ್ರೆ ಬೇಡ ಬಿಡು ಅಂತೀನಿ. ಬೇಗ ಅದನ್ನ ಹಾಕೋ. ಕತ್ಲಾಗ ಯಾರು ಕಾಣಲ್ಲ, ಹಾಕೊಂಡ್ ನಡಿ. ಇಲ್ಲ ಬೇಡ, ಇದನ್ನ ಹಾಕಂತೀವಿ. ಇಲ್ಲಿಗೆ ಹಾಕೋ, ಇಲ್ಲಿ ಇದಕ್ಕೆ ಶರ್ಟ್ಗೆ. ಅದು ಕೊಟ್ಟಿರೋದೇನಕ್ಕೆ ಮತ್ತೆ ನಾವು ನಿನ್ಗೆ ಅವರು ಇವರು ನೋಡ್ತಾರೆ ಅಂತ ಅಲ್ಲ. ನೋಡ್ಲಿ ಅಂತಾನೆ ಕೊಟ್ಟಿರೋದು. ಕ್ಯಾಮ್ರಾ ಆಕ್ಷನ್. ಗೈಸ್, ಇವಾಗ ನಾವು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನಮ್ಮ ಅಮ್ಮಂದೆ ಎಲ್ಲ ಬಿಟ್ಲು. ನಮ್ಮ ಅಪ್ಪನ ಬರ್ಡೇ ಇದ್ರು.
ಯಾರು ನಂಬಕ್ಕೆ ಹೋಗ್ಬೇಡಿ. ಚಿಂತದ ಬಿಲ್ಲು ನಂಬಿ ನಾನೇ ಕೊಡಿಸ್ತಾ ಇರೋದು. ಗೈಸ್ ನಮ್ಮ ಡ್ಯಾಡಿ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟೈತೆ, ಅದು ಲೂಸ್ ಆಗಿದೆಯಲ್ಲ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂತು. ಅದನ್ನ ಮತ್ತೆ ಎಕ್ಸ್ಚೇಂಜ್ ಮಾಡಬೇಕಲ್ಲ, ಸುಮ್ಮನೆ ಅದನ್ನ ಹಾಕಿ ಬೆವರಾಗುತ್ತೆ ಅಂದ್ಬಿಟ್ಟು ಬೇರೆ ಡ್ರೆಸ್ ಟೀ ಶರ್ಟ್ ಹಾಕೊಂಡು ಬಂತು. ವೆಜ್ ಊಟಕ್ಕೆ ಬಂದಿದ್ದೀವಿ, ಯಾಕೆ ಅಂದರೆ ಬಸವನ ಜಯಂತಿ ಅಲ್ವಾ ಅದಕ್ಕೆ. ನಂದು ಸೌತ್ ಮಿಲ್ಸ್ ರೊಟ್ಟಿ ಕರಿ. ಗೈಸ್ ಇವಾಗ ಹೋಟೆಲಿಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಬನ್ನಿ. ಬರ್ಡೇನಾ? ಯಾಕಂದರೆ ಆವಾಗಲೇ ಮಾಡಲಿಲ್ಲ, ಯಾಕಂದರೆ ಕರೆಂಟ್ ಇರಲಿಲ್ಲ, ಹಾಗಾಗಿ ಗಿಫ್ಟ್ ಕೊಟ್ವಿ. ಯಾಕಂದರೆ ಅದನ್ನೇ ಹಾಕೊಂಡು ಬರ್ತಾರೆ ಅಂತ. ಇವಾಗ ಕರೆಂಟ್ ಬಂದಿರ್ಬೋದು ನಾವು ಹೋಗೋಷ್ಟರಲ್ಲಿ, ಅದಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಬಂತು ಡ್ಯಾಡಿ, ಬೇಗ ಹೇಳು. ಗೈಸ್ ಇವಾಗ ನಂದೊಂದು ಗಿಫ್ಟ್ ಬಾಕಿ ಇದೆ, ಇಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿ ಹೋದ್ಮೇಲೆ ಓಪನ್ ಮಾಡಿಸ್ತೀವಿ ಅದನ್ನು. ಇವಾಗ ಕರೆಂಟ್ ಬಂದಿದೆ. ಕಡೆ ಓಪನ್ ಮಾಡಕ್ಕೆ ಇಕ್ಕೋನು. ಓಪನ್ ಮಾಡೋದು ಕೇಕ್ನ ಓಪನ್ ಮಾಡಿ ಇಕ್ಕೋಲಿ. ಹಾಗೋ ಅಜ್ಜಿನಾರ ಅಲ್ಲಿ ಇನ್ನೊಂದು ಕಟ್ತಾಳೆ ನೋಡು. ತಗೋ ಸ್ಪೆಕ್ಸು ಹಾಕೋ. ಇದಾ ಓದ್ಲಿಕ್ಕೆ. ಹಾಕೊಳ್ಳಪ್ಪ. ಇನ್ನ ಒಂದು ಕರೆಂಟ್ ಇರ್ಲಿಲ್ವಲ್ಲ ಅದಕ್ಕೆ ಇವಾಗ ಇದೇ ಲಾಸ್ಟ್. ಒಂದು ನೀನು ಸ್ವಲ್ಪ ಹತ್ರಕ್ಕೆ ಇಟ್ಕೊಂಡು ಹೋದ್ದು. ಅಲ್ಲ ನಮ್ಮ ಅಪ್ಪಂಗೆ ದೂರದ ಕಾಣೋದು, ಹತ್ರದ ಕಾಣೋದು. ಒಂದು ಜಾಗ ಒಂದು ಜಾಗ ಮಾಡಿಸಿದೀವಿ. ಈ ಮನೆ ಎಲ್ಲಿ? ಬಟ್ ಇರ್ಬೇಕು. ಬಟ್ ಅದು ನಿನ್ನ ಬಟ್ಟೆ ಚೆನ್ನಾಗಿ ಕಾಣಕ್ಕೆ ಯೂಸ್ ಮಾಡ್ತೀಯ. ನಿನ್ ಬಟ್ಟೆ ಚೆನ್ನಾಗಿ ಕಾಣಕ್ಕೆ ದಿನ ಏನ್ ಮಾಡ್ತೀಯ? ಶರ್ಟ್ನ ಏನ್ ಮಾಡ್ತಿದ್ದೆ ನಾನು? ಬಟ್ಟೆ ಚೆನ್ನಾಗಿ ಐರನ್. ಕಲರ್ ಆನ್ ಮಾಡಲ್ಲ ಲೈಟ್ ಚಿಕ್ಕ. ನಾನು ಕಷ್ಟಪಟ್ಟು ಏನೋ ಮಾಡಿದ್ದೆ. ಹುಡುಕ್ಬೇಕು. ಐರನ್ ಏನ್ ಮಾಡ್ತೀಯ? ಎಲ್ಲ ತೆಗಿ, ಹುಡುಕು. ಯಾವ್ದನ್ನ? ಏನೇನೋ ಇಟ್ಟಿದಾರಲ್ಲ. ತೆಗೆದ್ ನೋಡು. ಅದು ಯಾರು ಕೊಟ್ಟಿರೋದಂತ ನೋಡು. ಅಲ್ಲ ಅದು ಯಾರೋ ಮಾಡಿರೋದು. ಓ ಚಿಂತನ ಟು ಬಸವರಾಜ್. ಹಂಗ್ ಬರ್ದವಳ ಅಲ್ಲೇ. ಅಕ್ಷರ ಮಾತ್ರ ಸೂಪರ್. ಅಯ್ಯೋ ಪೆಕ್ರು ಇಲ್ಲಿಂದ ತೆಗಿಯಕ್ಕೆ ಬರ್ತೀನಿ. ನಮ್ಮ ಮಮ್ಮಿ ಫೀಲ್ ಆಗ್ತಿದೆ, ನಂದು ಮಾಡಲ್ವಲ್ಲ. ಏನು ಇದು? ಚಿಂತದು ಮಮ್ಮಿ ಹತ್ರ ಇಸ್ಕೊಂಬಿಟ್ಟು. ಅಲ್ಲ ಸ್ಟಾರ್ಟಿಂಗ್ ಮಮ್ಮಿ ನಂದೇ ಕೊಡ್ತೀನಿ ಅಂದ್ಲು. ದುಡ್ಡಿಕ್ಕ ಡ್ಯಾಡಿ ಕೊಡೋದ್ನೆಲ್ಲ ನೀನೇ ಯೂಸ್ ಮಾಡು. I take it this one. ನೀರ್ ಬಾಟ್ಲು ಗ್ಲಾಸಿಂದು ಒಳಗಡೆ ಐತಿ ಗ್ಲಾಸ್. ಅದು ತಗೊಂಡು ನೋಡ್ತಾನೆ ಡ್ಯಾಡಿ. ನಾನು ಡಿಪ್ಪು ತಗೊಂಡು ಹೋಗ್ತೀನಿ. ಯೂಸ್ ಮಾಡಕ್ ಕೊಟ್ಟಿರೋದು ಅದಾಕೋ. ವಾಟರ್ ಬಾಟ್ಲ್ ಇದು. ಕಿಟ್ ಹೋಗೋದು. Thank you. ಬಿಸಿನೀರು ತಗೊಂಡೋಗೋದು ಸಿಗ್ತಾನೆ ಇದು. ಬಿಸಿನೀರು ತಗೊಂಡೋಗ್ಬೋದು, ನಾರ್ಮಲ್ I like you. ಗ್ಲಾಸ್ ದಲ್ವಾ ಇದು? ಆಟು ನಿಂಗೊಂದ ನಿನ್ ಸ್ವಂತ ಕೊಸಿ. 20 ಸಲ ನಮ್ದು ತಗೊಳ್ಳೋ ಬದಲು ತಗೊಳಕ್ ಹೋಗ್ಬೇಡ. ಆಗಲ್ಲ ಅನ್ಸುತ್ತೆ ನಿಂಗ. ಸೈಜ್ ವಾಪಸ್ ಕೊಡ್ಸ. ಆಗುತ್ತೆ ಬಿಡು, ಅದು ಮಿಲ್ಟ್ರಿ. ಓ ಇದು ಇದೆಯಾ? ಪರ್ಫ್ಯೂಮ್ ಅಂದ್ರೆ 2 ತಂದಿದ್ದೀವಿ, ಯೂಸ್ ಮಾಡ್ಕೊ. ಸಣ್ಣ
ಬಿಡಪ್ಪ ಅದೇನು ಓಕೆ ಅಷ್ಟೇ. ಥ್ಯಾಂಕ್ ಯು ಇದಾಗಿದೆ ಇದು ಮರೆಯದ ಹಾಡು. ಬೆಲ್ಟ್ ಅದು. ಬೆಲ್ಟ್ ಎಷ್ಟು ಹಾಕಂತಂದ್ರೆ ಇದರಲ್ಲಿ ಇದು ಒಂದು ಸೆಟ್ ಫುಲ್ಲು. ಇದು ಒಂದ್ set. ಆನ್ಲೈನಲ್ಲಿ. ಹಾ ಬಾ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಾ. ಅಲ್ಲಿ ಹೆಂಗ್ ಕಾಣ್ತದ ನೋಡೋಣ. ಛೀ ಚೆನ್ನಾಗಿಲ್ಲ. ಕಲರ್ ಸರಿ ಇಲ್ಲ ಅಷ್ಟೇ. ಕಲರ್ ಅಲ್ಲ ಅದು ಇದು ಸರಿ ಇಲ್ಲ. ಇದು ನಿಮ್ಗೆ ಸೂಟ್ ಆಗಲ್ಲ ಅದು. ಬಾ ಇವನ್ ಮಿಲ್ಟ್ರಿ ಮಾದಪ್ಪಗೆ ಸೂಟ್ ಆಗುತ್ತೆ. ಸೀರೆಗಳು ಗೊತ್ತಾಗುತ್ತೆ. ಯಾ ಅಲ್ಲೋಗು ಬಾ, ಈ ರೂಮ್ಗೆ ಹೋಗು, ನನ್ನ ರೂಮ್ಗೆ ಹೋಗು, ತೆಗಿಸ್ಬೇಕು. ಅದು ಹಾಕೊಂಡು ಹೋಗ್ಬಿಡು. ನಾನು ಎಷ್ಟು ಜಾಲಾಗಿದ್ದೀನಿ ಹಿಂಗಿರ್ಲ ಹಾ. ಅರ್ಥ ಇಲ್ಲ. ಹೆಂಗಾನು ಇರಲಿ, ಅವಲ್ ಹಿಂಗೆ ಮಾಡಿದಲ್ಲ ಅದು ಮಾಡು. ಸಾಕು, ನನ್ನ ರೂಮ್ಗೆ ಹೋಗು, ನನ್ನ ರೂಮ್ಗೆ ಹೋಗಿ ಸಾಕು. ಎಲ್ಲ ಕೊಡ್ಬೇಕಲ್ಲ ಮಕ್ಕಳು ಕಂಟೆಂಟು. ಇದೇನದ ಇದೇ ಮಿಣಿ ಮಿಣಿ ಮಿಂಚಿಂಗ ಕುಳ್ಳು ಕಾಣಿಸ್ತಿಲ್ಲ. ಅಯ್ಯೋ ನೀರದೆ ಜೀವ ಜೋರಾಗಿ ಇನ್ನು ಅದು ತೆಗ್ದ್ಬಿಟ್ಟಾದ್ರೆ ನೋಡಿ ಹೋಗ್ಲಿ. ಕಂಡಿಲ್ಲ. ಚೆನ್ನಾಯ್ತಾ? ಅಷ್ಟೇ, ಬಾ ಮುಗೀತು ಇವತ್ತಿನ ನಿನ್ನ ಬರ್ಡೇ. ಅದೇ ಇವಾಗ ತರಿಸಿದ್ದದ್ನ ಇತ್ತಲ್ಲ ನಮ್ಮ ಹತ್ರ, ಯಾವುದು ಪರ್ಚೇಸ್ ಮಾಡಿಲ್ಲ ಅಷ್ಟೇ. ಇದು ಇಲ್ಲೊಂದು ಐತೆ ತೆಗೆದು ಅಯ್ಯೋ ಅದಾಕ್ಬಿಡ. ಹಂಗೆ ಹೋಗು. ಆಗಳಪ್ಪ. Can you guess the age? ಎಷ್ಟು ಎಷ್ಟು 50 ಡೋರ್ ಹೊಡೆಯುತ್ತೆ. ಡೋರ್ ಹೊಡಿತದೆ. is too much. I am very happy. 50 ಅಲ್ವಾ ಅದಕ್ಕೆ. I am 50 years of century. ಅಯ್ಯೋ ಚಿಕ್ಕ ಇದೆ ಅದು. Golden Jubilee. ನೀನೀಗ ಟಿಂಗಿಕ್ಸ್ I'm a Golden Jubilee. ಇದಾರೆ ಮಾಡಿದ್ದು. ಚೆನ್ನಾಗೈತೆ. ಇದು ನಾನು ಮಾಡಿದ್ದು. ಇದು ಏನು ಮಾಡಿದ್ದು? ಅಂಗಡಿ ಅವನು ಹಾಕಪ್ಪ ಡೇ ಯಾವುದು ಕೇಕ? ಕೇಕ್ ಕೇಕು ತಂದಿದ್ದೀರಾ? ಬಾ ಕಟ್ ಮಾಡುವ, ಬೇಗ ತಿನ್ಬೇಕು ನಾವು. ಆ ಕಡೆಯಿಂದ ಆ ಕಡೆ ಹೋಗು. ತಡಿ, ಲೈಟ್ ಹಾಕೋಣ. ಬರ ಮಗಳ ಬರ್ರಿ. ಅದೇ ಶಾರ್ಟ್ ಆಗ್ತಿದ್ನಲ್ಲ ಇವ್ರು ಕೊಟ್ಟಿದ್ದು ಪಾಪ. ಹಾಕೊಂಬೋಗು, ಬರೀ ಕೇಕ್ ಕಟ್ ಮಾಡಕ್ ಅಷ್ಟೇ ಅಲ್ವಾ, ಹೋಗು. ಎಲ್ಲಿ ಬಿಡ ಹಾ ಬರ್ ಕೇಕ್ ಕಟ್ ಮಾಡಕ್ ಹಾಕ್ಲಾ ಏನು ಅದನ್ನ ಹಾಕಂಗೆ ಹಾಕು. ಏ ಬೇಡ ಸುಮ್ಮನೆ ಇರ್ಲಿ, ಟೈಮ್ ವೇಸ್ಟ್ ಆಗುತ್ತಪ್ಪ. ಮಕ್ಕಂಬಕ್ಕಪ್ಪ ಬರಮ್ಮ. ಹಿಂಗೆ ಐದೈದು ಸ್ಪಾರ್ಕಲ್ ಆಫ್ ಮಾಡೆ. ಕೆಳಗೆ ಯಾವ್ದನ್ನೇ ಚೆನ್ನಾಗ್ ಗೊತ್ತಿಲ್ಲ. ಚೆನ್ನಾಗ್ ಬರ್ತೈತೆ. ಚೆನ್ನಾಗ್ ಗೊತ್ತಿಲ್ಲ. ದೋಸೆ ಬ್ರೈಟ್ನೆಸ್ ಕಡಿಮೆ ಮಾಡೆ. ಅಮ್ಮ ಪಟ್ನ ಕೊಡ ಇದ್ರಾಗ ಹಚ್ಚಿಡ್ಲ ಪಟ್ನ ಹ್ಯಾಂಡ್ ಬಾಕ್ಸ್ ತರ ಚಿಂತ ಇಲ್ಲ ಐತಲ್ಲ. ಅಲ್ಲ ಇತ್ತು ಇಲ್ಲ ಹಚ್ಚು. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ ನಿನ್ನ ಚರ್ಮ ನಗುವಿನಲ್ಲಿ ನಾನು ಬೆರೆತಿರುವೆ ಅಷ್ಟೇ ಅದು. ಇದು ಇದೇನು ಅಲ್ಲಿ ಫ್ಲಿಕ್ಕರ್ ಆಗ್ತೈತೆ? ಅದ್ರದ್ದು ಕಿಡಿ ಸಿಡಿತಲ್ಲ ಅಲ್ಲಿಗೆ. ಅಷ್ಟೇ ಬಿಡ್ರಿ. ಅಷ್ಟೇ ಬಿಟ್ಟಿಡಿ. ಪಟ್ಕಿಟ್ ಅಂತ ಐತ ಅಂತ ಚೆಕ್ ಮಾಡ್ದೆ. ಹಿಡ್ಕೊ ಹೋಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಮ್ಯಾಡಿ, ಹ್ಯಾಪಿ ಬರ್ಡೇ ಟು ಯು. ಇನ್ನೊಂದು ಸ್ವಲ್ಪ ಮುಂದೆ ದಬ್ಬಂಗಿರೋ ದಬ್ಬದಿರ್ತದೇನೋ. ತಗೊಳಪ್ಪ ಅದಿಡ ಕೊಡಿಲ್ಲ ಅಂತ ಅನಿಸ್ತೀನಿ. ಬೇಡ 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 ಇದೆ ಹೊಗೆ ನೋಡಿ ಎಷ್ಟೇ ಚಿಕ್ಕ. ನನಗೂ ಮಾಡಕ್ಕೆ ಬಂದಿರ ನೀನು. ಹಾ ತಗೊಂಡು
ಚಿಂತ ಬಂದು ತಿನ್ಬೇಡಿ, ನಾನು ತಿನ್ನ ಅನ್ಕೊಂಡೆ. ಅಪ್ಪ ಶರ್ಟಲ್ಲಿ ಇಟ್ಕ. ಕುತ್ಕ ಲಾಸ್ಟ್ ಒಂದು ಏನ ಕುತ್ಕ ಲಾಸ್ಟ್ ಐತೆ. ಏ ಅನುಷಾ ಓ ಸೂಪರ್. ಹಾಂ ಇದನ್ನೇ ಹಾಕಿ ಅಲ್ಲಿ ನಾನು ನೋಡ ಅವಾಗ ಮೀಸ್ ಹಂಗೆ ಇರೋದು ಕರೆಕ್ಟ್. ಇದಾಗ್ತಾ ಉಂಟು. ಅವಾಗ ಹೆಂಗಿದಾರ ಅದೇ ಮೀಸ್ ಅದೇ ಚೆನ್ನಾಗಿದೆ ಅಲ್ಲ. ಚೆನ್ನಾಗಿದೆ ಅದು ತಿನ್ನೋದೇ ನಮಗೆ ಗೊತ್ತಿದ್ದೆ, ನಾವೇ ಅದೇ ಖುಷಿ ಪಡಬೇಕು. ಹಾಂ ಹಾಂ ಊಟ ಆಯ್ತತಿ ಅಮ್ಮ. ಹಾಂ ಓಕೆ ಥ್ಯಾಂಕ್ ಯು ಅಮ್ಮ, ನಿನ್ನ ಎಲ್ಲ ದಯೆಯಿಂದ ನಿನ್ನ ಆಶೀರ್ವಾದ. ಹಾಂ ಒಂದು ವಿಶ್ವಾಸ ಮಾಡಿ ಕಳಿಸಿದಾರಲ್ಲ, ಸೊ ಅದಕ್ಕೆ ಒಂಥರ ಖುಷಿ ಆಯಿತು. ಆ ಪ್ರೀತಿಗೆ ನಾವು ಅಷ್ಟೇ ಚಿರಋಣಿಯಾಗಿರ್ಬೇಕು. ಅಷ್ಟು ಇನ್ನೇನು ಹೇಳೋಣ. ನೀನು ಏನು ಕಲಿತೆ ಇಷ್ಟು ವರ್ಷದಲ್ಲಿ? ಇಷ್ಟು ವರ್ಷದಲ್ಲಿ ನನ್ನದೇ ಆದಂಥ ಜೀವನ ಒಳ್ಳೆ ರೀತಿಯಾಗಿ ಬದುಕುವಂಥದ್ದು ಒಂದು ಸಂಸ್ಕೃತಿ, ಒಂದು ಒಳ್ಳೆತನದಲ್ಲಿ ಬದುಕುವಂಥದ್ದು, ಮಕ್ಕಳನ್ನೂ ಫ್ಯಾಮಿಲಿನೂ ಅದೇ ಥರನೇ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ ಅಷ್ಟೇ ನನಗೆ. ಇನ್ನೂ ಕಲಿಯೋದು ಭಾಳ ಇದೆ, ಇಷ್ಟೇ ಅಲ್ಲ. ಸೊ ಅದರಿಂದ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಹಾಗೆ ಯಾವಾಗಲೂ ಹಾಗೇ ಇರ್ತೀನಿ, ಹಾಗೆ ಗೌರವ ಕೊಡ್ತೀನಿ ಎಲ್ಲರಿಗೂ. ಅಷ್ಟೇ, ಇನ್ನೇನಮ್ಮ. ಅಷ್ಟೇ ಮುಗೀತು ಇವತ್ತಿನ ದಿನ. ಖುಷಿನಾ? ಖುಷಿ, ಫುಲ್ ಖುಷಿ. ನನಗೆ ಗಿಫ್ಟು ಆಸ್ತಿ ಅಂತಸ್ತಿಗಿನ ಹೆಚ್ಚಾಗಿ ಪ್ರೀತಿ ವಿಶ್ವಾಸ ಇದೆಯಲ್ಲ, ಸೊ ಎಲ್ಲರೂ ವಿಶ್ವಾಸ ಮಾಡಿದಾರಲ್ಲ, ಸೊ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಗಳಲ್ಲಿ, ಸೊ ಅದು ಒಂದು ನೆಮ್ಮದಿ. ನಾನು ಬಟ್ ಅವ್ರಿಗೇನು ನಾನು ಕೊಟ್ಟಿಲ್ಲಲ್ಲ ಅನ್ನಿಸ್ತಿದೆ ಅಷ್ಟೇ ನನ್ನ ಅನಿಸಿಕೆ. ಈಗ ವೆಂಕಟೇಶ್ ಅಂಕಲ್ದೊಂದು ಮಿಸ್ ಆಗ್ಬಿಟ್ಟೈತೆ. ಹಾಂ ಬಂದಿಲ್ಲ ಬಂದಿಲ್ಲ, ಅದು ಸ್ಟೋರೇಜ್ ಫುಲ್ ಆಗೈತೆ, ಡಿಲೀಟ್ ಆಗ್ಬಿಡ್ತು ಅದಕ್ಕೆ. ಪಾಪ ಆ್ಯಡ್ ಮಾಡು. ನಿನಗೆ ದೇವರು ಆಯಸ್ಸು, ಆರೋಗ್ಯ, ಭಾಗ್ಯ ಹಾಗೂ ಎಲ್ಲ ಸಕಲ ಸವಲತ್ತುಗಳನ್ನು ಕೊಟ್ಟು ದೇವರು ಕರುಣಿಸಿ ಕಾಪಾಡಲಿ. ವಿಡಿಯೋ ಕಾಲ್ ಅಲ್ಲ ನಾಗು, ನೀನು ವಿಶ್ ಮಾಡು. ಆಮೇಲೆ ವಿಡಿಯೋ ತಗೊಂಡೋಗಿ ತೋರಿಸ್ತೀನಿ. ಹಾಂ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ. ಹಾಂ ಆಮೇಲೆ ಅಷ್ಟೇನಾ? ಇನ್ನೇನಿಲ್ಲ? ಏನು ಹೇಳೋಣಪ್ಪ ನಾನು? ಹೇಳು, ಏನಂತ 100 ವರ್ಷ ಚೆನ್ನಾಗಿ ಬಾಳು ಅದೆಲ್ಲ ಹೇಳು ಅಂತ ನನಗೆ ಹೇಳು. 100 ವರ್ಷ ಚೆನ್ನಾಗಿ ಬಾಳು, ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ ಎಲ್ಲ ಕೊಡ್ಲಪ್ಪ. ಮಕ್ಕಳು ಮದುವೆ ಮಾಡಿ 100 ವರ್ಷ ಮೊಮ್ಮಕ್ಕಳು ಕಾಣಪ್ಪ ಸ್ವಾಮಿ ಗುರುವೇ. 50ನೇ ವರ್ಷಕ್ಕೆ ಬರ್ತಡೆ ಏನಂತೀಯ? 50 ವರ್ಷದ ಬರ್ತಾನೆ. ಹಾಂ ಏನು ಕೊಡ್ಸೋಣಪ್ಪ ನಿಮಗೆ? ಏನು ಕೊಡಿಸ್ತೀಯಾ? ಏನು ಕೊಡ್ಸ್ ಬಂಗಾರ ಬೆಳ್ಳಿ ಫುಲ್ ಐತೆ. ಏನೈತೆ? ಏನು ಬೇಡ. ಏನು ಬೇಡವಾ? ಅಷ್ಟೇನಾ? Happy birthday to you. Happy birthday to you. Happy birthday to you. May God bless you. May God bless you. Happy birthday to you. Ha ha ha. Happy day. We wish you birthday. ಅಷ್ಟೇನಾ? ಕನ್ನಡದಲ್ಲೆಲ್ಲ ವಿಶ್ ಮಾಡಿಬಿಡು. ಇಲ್ಲ, ಕನ್ನಡದಲ್ಲಿ ಬರಲ್ವಾ? Happy birthday to. Happy birthday to. Happy birthday to. ಅಷ್ಟೇ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ನಾಗನ್ ಕೇಳಿಲ್ವೇ ನಾವು ವ್ಲಾಗಲ್ಲಿ? ಕೇಳಿದ್ರೆ ಯಾರು ಕೇಳ್ತಾರೆ ಅಂತ ಅಂತೇಳಿ ಎಲ್ಲರೂ ಕೇಳ್ತಿದ್ರು. ಎಲ್ಲಿ ನಾಗ ಜೊತೆ ಒಬ್ಬೊಬ್ರು ಟೆಕ್ಸ್ಟ್ ಹಾಕೋರು, ಒಬ್ಬೊಬ್ರು ನಾಗ ಬಾಯಲ್ಲಿ ಕೇಳೋರು, ಎಲ್ಲಿ ನಿಮ್ಮ ಅಜ್ಜಿ ಕಾಣ್ತಾ ಇಲ್ಲ ಅಂತ. ಬಂದ್ರಿ ನಮ್ಮ ಅಂಟಿ ಬಂದ್ರು ನೋಡಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಮ್ಮ. ಸ್ಟಾರ್ಟು.
ನಮ್ಮ ಮೈದ್ನ ಬಸವರಾಜ್ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಎಷ್ಟೋ 50ನೇ ವರ್ಷ, 100 ವರ್ಷ ಸುಖವಾಗಿರ್ರಿ. ಥರದ್ದು ಹುಟ್ಟು ಹಬ್ಬದ ಶುಭಾಶಯಗಳು ಚಿಕ್ಕಪ್ಪ. ಏನೋ ಚಿಕ್ಕ ಹಂಗಂತಾನೆ ನೆಟ್ಟಿಗೆ ಮಾಡೋ 50ನೇ ವರ್ಷ. ನೆಕ್ಸ್ಟ್ ಬಸವ ಜಯಂತಿ ಹುಟ್ಟೈತೆ. ನೆಕ್ಸ್ಟ್ ನೀನು PPTಗೂ ಇಷ್ಟು ಪ್ರಿಪೇರ್ ಆಗಲ್ಲ. ಪ್ರಿಪೇರ್ ಆಗೋದು ಸಂಜೆ ಏನು ನಿನ್ನೆ ಇಷ್ಟ ನೀನು ಏನೇನು ಹೇಳ್ಬೇಕು ಅದನ್ನ ಹೇಳಿ ಸಾಕು. ನಿಂಗೆ ಏನು ಅನ್ಸುತ್ತೆ ಎಲ್ಲ ಹೇಳು. ಹಾಂ ಸ್ಟಾರ್ಟ್. ಬಸವ ಜಯಂತಿ ಹುಟ್ಟಿರುವಂತಹ 50ನೇ ವರ್ಷ ಕಂಪ್ಲೀಟ್ ಮಾಡಿರುವಂತಹ ನನ್ನ ಚಿಕ್ಕಪ್ಪನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥಮ್ಸ್ ಅಪ್. ಸ್ಟಾರ್ಟ್. ಆಯ್ಡಮ್ಮ ಅಂತೂ ಇಂತೂ ಓಕೆನಾ? ಜೋರಾಗೆ. ಆಯ್ಡಮ್ಮ ಅಂತೂ ಇಂತೂ 50 years ಆಯ್ತು. ಮತ್ತೆ ಪಾರ್ಟಿ ಇಲ್ವಾ? ಪಾರ್ಟಿ ಎಲ್ಲ ಬೇಡ, ಐಸ್ ಕ್ರೀಮ್ ಕೊಡ್ಸು ಸಾಕು. ಹ್ಯಾಪಿ ಬರ್ತ್ಡೇ ರೀ. ದೇವರು ಆಯಸ್ಸು ಆರೈಕೆ ಕೊಟ್ಟು 3 ಕಾಲ ಸುಖವಾಗಿ ಬಾಳಿ ಬದುಕಿ ಅಷ್ಟೇ. ಬಾ ಚುಚ್ಕೊಂಡ್ರೆ ಹಿಂಗಿರ್ತೀನಿ ನಾನು ಒಳ್ಳೆ ಅಲ್ಲ ಅವೇ ಮೂಗ್ಬಟ್ಟು ಚುಚ್ಕೊಂಡ್ರೆ ಚೆನ್ನಾಗಿಲ್ಲಲ್ಲ? ಹಿಂಗೆ ಬರೀ ನಿನ್ನ ಥರದ್ದು ಹಾಕೊಂಡ್ರೆ ಹಿಂಗೆ ಆ ಸಣ್ಣದು ಇಟ್ಕೊಬೇಕು. ಇಷ್ಟೊಂದು ನಿಂದು ಮೂಗು ಸೊಳ್ಳೆ ಅಡ್ಡ ಐತಲ್ಲ, ಅದಕ್ಕೆ ಹಂಗ ಇದಾಗ್ತದೆ. ಹಿಂಗಿರ್ಬೇಕು ಸೊಳ್ಳೆ. ಈಗ ಹಿಂಗಿದ್ದು ಚುಚ್ಕೊಂಡ್ರೆ ಸೊಳ್ಳೆ ನಿಗ್ರಕೊಂಡತ್ ನೋಡು. ಪ್ರೀತಿಯ ತಂದೆಯವರಿಗೆ ಪಿತಾಶ್ರೀ ಅಪ್ಪ ಆ್ಯಂಡ್ ಮೈ ಡಿಯರ್ ಡ್ಯಾಡಿ, ಹ್ಯಾಪಿ 50th ಬರ್ಡೇ. ದೇವರು ನಿನಗೆ ಆಯಸ್ಸು ಆರೋಗ್ಯ ಖುಷಿ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆಮೇಲೆ ಇನ್ನೇನು ಹೇಳೋಣ, ನೀನು ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀಯ. ಆಮೇಲೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಎಲ್ಲನೂ ಕರೆಕ್ಟಾಗಿ ಹೇಳ್ಕೊಡ್ತೀಯ. ಯಾವುದು ಬೇಕು ಯಾವುದು ಬೇಡ ಅಂತಲೂ ನೀನು ಕರೆಕ್ಟ್ ಟೈಮ್ಗೆ ಇದು ಮಾಡ್ಕೊಂಡು ನಮಗೆ ತಂದು ಕೊಡ್ತೀಯ. ಆಮೇಲೆ ನಾವು ಇವಾಗ ಏನಾದರೂ ಮಾಡಬೇಕು ಅಂದ್ರೂ ಅದಕ್ಕೆ ಸಪೋರ್ಟ್ ಮಾಡ್ತೀಯ. ಎಕ್ಸಾಂಪಲ್ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದಿದ್ದಕ್ಕೂ ನೀನು ಸಪೋರ್ಟ್ ಮಾಡಿದೆ. ಐ ವಿಲ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಜಾಸ್ತಿ ಏನಿಲ್ಲ, ನೀನು ಬ್ಯಾಂಗ್ಳೂರ್ಗೆ ಬಂದು ತುಂಬ ಕೆಲಸ ಹುಡ್ಕೊಂಡು ಕಷ್ಟಪಟ್ಟಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಾದಮೇಲೆ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ನಮಗೆ ಈ ಥರ ಒಳ್ಳೆ ಲೈಫ್ ಕೊಟ್ಟಿದ್ಯಾ. ವಿ ಆರ್ ಸೋ ಥ್ಯಾಂಕ್ಫುಲ್. ಈ ವರ್ಷ ಜಾಸ್ತಿ ಹೇಳ್ದೆ ಅನ್ಸುತ್ತೆ ಅಲ್ವಾ? ಪರವಾಗಿಲ್ಲ, ಯಾಕಂದರೆ ನಿಂದು 50th ಬರ್ಡೇ ಅಲ್ವಾ, ಹಾಗಾಗಿ ಏನಿಲ್ಲ. ಯು ಆರ್ ದ ವರ್ಲ್ಡ್ ಬೆಸ್ಟ್ ಡ್ಯಾಡ್. ಎಲ್ಲರಿಗೂ ನಿನ್ನ ಥರ ಅಪ್ಪ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಹ್ಯಾಪಿ ಬರ್ತ್ಡೇ. ಹಾಯ್ ಗೆಳೆಯ, ನನ್ನ ಆತ್ಮೀಯ ಗೆಳೆಯನಾದ ಬಸವರಾಜನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿನ್ನನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ, ಸದಾ ಚೆನ್ನಾಗಿರು, ನಗ್ತಾ ಇರು, ಖುಷಿಯಾಗಿರು, ನಿನ್ನ ಎಲ್ಲ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತ ನಾನು ನಿನ್ನ ಈ ಹುಟ್ಟುಹಬ್ಬದ ದಿನದಂದು ನಿನಗೆ ಹಾರೈಸ್ತಿದ್ದೀನಿ ಗೆಳೆಯ. ಅಂಕಲ್ ಹೇಗಿದ್ದೀರಾ? ಬರ್ತ್ಡೇಗೆ ಬರಲಿಕ್ಕಾಗಲಿಲ್ಲ. ಸೊ ಮೆನಿ ಮೋರ್ ವಿಶಿಂಗ್ ಯು ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಹೆಲ್ದಿ. ಗಾಡ್ ಬ್ಲೆಸ್ ಯು. ನೋಡಿದ್ರಲ್ಲ ಬರ್ಡೇ ಡೆಕೋರೇಷನ್ ಎಲ್ಲ ಹೇಗಾಯಿತು, ಗಿಫ್ಟ್ಗೆಲ್ಲ ಹೇಗೆ ರಿಯಾಕ್ಷನ್ ಬಂತು ಅಂತ ನಮ್ಮಪ್ಪ ಸಖತ್ ಖುಷಿಪಟ್ಟರು. ಅದಾದಮೇಲೆ ನಿಮಗೂ ಏನಾದರೂ ವ್ಲಾಗು ಪೂರ್ತಿ ಇಷ್ಟ ಆದರೆ, ಗಿಫ್ಟ್ಸು ಇಲ್ಲ ಅಸ್ಥೆಟಿಕ್ ವೇ ಆಫ್ ಡೆಕೋರೇಷನ್ ಇಷ್ಟ ಆದರೆ ಹಾರ್ಟ್ ಕಮೆಂಟ್ ಹಾಕಿ, ಹಾರ್ಟ್ ಅಂತ ಟೈಪ್ ಮಾಡಿ ಕಮೆಂಟ್ ಹಾಕಿ. ಅದಾದಮೇಲೆ ಅಷ್ಟೇ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಿಲ್ಲ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯನ್ನು.